ಬಜೆಟ್ ನಲ್ಲಿ ಮೈಸೂರಿಗೆ ಬಜೆಟ್ ಆದ್ಮೇಲೆ ನೋಡಿ. ವಿಶೇಷವಾಗಿ ಏನಾದ್ರು ಪ್ಯಾಕೇಜ್ ಕೂಡ ಬಜೆಟ್ ಆದ್ಮೇಲೆ ನೋಡಿ. ಸರ್, ಇನ್ನ ಆರೋಗ್ಯ ಇಲಾಖೆಯಿಂದ ಬಿಡುಗಡೆ ಆಗಿರುವಂತ ಅಧಿಕೃತ ಆಹ್ವಾನ ಪತ್ರಿಕೆಯಲ್ಲಿ ಉರ್ದು ಇದೆ ಅಂತ ಹೇಳಿ ಸಾಕಷ್ಟು ಚರ್ಚೆ ಗ್ರಾಸ ಆಗ್ತದೆ ಸರ್. ಅಡ್ವರ್ಟೈಸ್ಮೆಂಟ್ ಕೊಡುವಾಗ ಉರ್ದು ಪತ್ರಿಕೆ ಕೊಡ್ಬೇಕಲ್ವಾ? ಅಲ್ಲ, ಆಹ್ವಾನ ಪತ್ರಿಕೆಯಲ್ಲಿ ಆಹ್ವಾನ ಪತ್ರಿಕೆ ಆಹ್ವಾನ ಪತ್ರಿಕೆ ಇರೋದು ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಸರ್. ಕಾರಣ ಯಾವ್ದೋ ಒಂದು ಸಮುದಾಯನ ಓಲೈಸ್ಕೊಳ್ಳಿಕ್ಕೆ ಈ ರೀತಿ ಮಾಡ್ತೀವಿ. ಅವರಿಗೆ ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲ್ಲ, ವಿರೋಧ ಪಕ್ಷದಲ್ಲಿ ಇದ್ದಾಗ ಪ್ರತಿಭಟನೆ ಮಾಡೋದೇ ಒಂದು ಚಾಳಿ ಮಾಡ್ಬೋದು. ಈಗ ನಿನ್ನೆ ಧಾರವಾಡದಲ್ಲಿ ಏನಾಗಿದೆ, ವಿದ್ಯಾರ್ಥಿಗಳಾಗಿ ಬಿಟ್ಬಿಟ್ಟು ಬೇರೆ ಕಡೆ ಮಾಡೋದು ಯಾಕೆ ಮಾಡಿದ್ವಿ? ಆಯ್ತು, ದೇವರಾಜ್ ಅಲ್ಲ, ಇವರು ನರೇಂದ್ರ ಮೋದಿ ಅವರು 2 ಕೋಟಿ ಉದ್ಯೋಗ ಕೊಡ್ತೀವಿ, ಏನಾಯ್ತು? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ. 10 ವರ್ಷದಲ್ಲಿ 11 ವರ್ಷ, ಈಗ 11 ವರ್ಷ ಆಯ್ತು. ಇವ್ರು ಬಂದು ಎಷ್ಟು ಮಾಡ್ಬೇಕಾಗಿತ್ತು, ಎಷ್ಟು ಉದ್ಯೋಗ ಕೊಡಬೇಕಾಗಿತ್ತು? ಆಯ್ತು, ಇವ್ರು ಬಿಜೆಪಿ ಅವರು ಅಧಿಕಾರದಲ್ಲಿ 4 ವರ್ಷ ಆಯ್ತು, ಎಷ್ಟು ಉದ್ಯೋಗ ಕೊಟ್ಟರು? ವಾಟ್ ಮಾರಲ್ ರೈಟ್ ಇವ್ರಿಗೆ? ಯಾವ ರೈಟ್ ಇದೆ ಅವ್ರಿಗೆ? ನಾವು ಮಾಡ್ತಾ ಇದ್ದೀವಿ. ಅದು ಒಳ ಮೀಸಲಾತಿ ಸಮಸ್ಯೆ ಇದ್ದದರಿಂದ ಸ್ವಲ್ಪ ವಿಳಂಬ. ಬಟ್ ನಾವು ಕೊಟ್ಟ ಮಾತಿನಂತೆ ನಾವು ರಿಕ್ರೂಟ್ಮೆಂಟ್ ಅನ್ನು ಮಾಡ್ತೀವಿ. ಅದು ಕೂಡ ಈಗ ಬಜೆಟ್ನಲ್ಲಿ ಕೂಡ ಕೆಲವೆಲ್ಲ ಘೋಷಣೆ ಮಾಡ್ತೀವಿ.